ಹಾಯ್ ಹಲೋ ವೆಲ್ಕಮ್ ಟು ಸ್ವಯಂ ಸವಿರುಚಿ ಆ್ಯಂಡ್ ಬ್ಲಾಗ್ಸ್. ಅನ್ನದಾತ ಸುಖಿ ಭವ. ನಾನು ಇವತ್ತು ಆರೋಗ್ಯಕರವಾದಂಥ ರಾಗಿ ಹಿಟ್ಟಿನ ದೋಸೆನ ಮಾಡ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ, ಗರಿ ಗರಿಯಾಗಿ ಟೇಸ್ಟಿಯಾಗಿ ತುಂಬ ಈಸಿಯಾಗಿ ಮಾಡ್ಕೋಬೋದು. ಅದರಲ್ಲೂ ಡಯಾಬಿಟಿಸ್ ಇರೋವರಿಗಂತೂ ತುಂಬಾ ಒಳ್ಳೆಯದು. ಅವರಿಗೆ ಮೇಲೆ ಮೇಲೆ ಹಸಿವು ಆಗ್ತಾ ಇರುತ್ತೆ, ಆವಾಗ ಈ ಥರ ಮಾಡಿಕೊಡಿ, ಟೇಸ್ಟಿಯಾಗಿರುತ್ತೆ, ಇಷ್ಟಪಟ್ಟು ತಿಂತಾರೆ. ಬನ್ನಿ ಯಾವ ಥರ ಮಾಡೋದು ರಾಗಿ ಹಿಟ್ಟಿನ ದೋಸೆನ ಅಂತ ನೋಡೋಣ. ಇವಾಗ ನೋಡಿ, ನಾನು 2 ಬೌಲ್ ಆಗೋವಷ್ಟು ರಾಗಿ ಹಿಟ್ಟನ್ನು ತೊಗೊತಾ ಇದ್ದೀನಿ. ಮತ್ತು ಯಾವುದೇ ಹಿಟ್ಟನ್ನು ಮಿಕ್ಸ್ ಮಾಡಬಾರ್ದು, ರಾಗಿ ಹಿಟ್ಟನ್ನು ಮಾತ್ರ ಹಾಕಬೇಕು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ, ಸ್ವಲ್ಪ ಸೋಡಾನ ಹಾಕ್ತಾಯಿದ್ದೀನಿ. ಇವಾಗ ಶುಂಠಿ, ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿಕಾಯಿ ಮಿಶ್ರಿತ ಪೇಸ್ಟನ್ನು ಹಾಕ್ತಾಯಿದ್ದೀನಿ. ಇದರಲ್ಲಿ 3 ಇದೆ, 1 ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಇದು ರೆಡಿ ಇರುವಂಥ ಪೇಸ್ಟು. ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಳ್ಳಿ. ಇವಾಗ ಈರುಳ್ಳಿನ ಹಾಕ್ತಾಯಿದ್ದೀನಿ. ನೋಡಿಕೊಂಡು ನಿಮಗೆ ಎಷ್ಟು ಬೇಕಾಗುತ್ತೆ ಈ ಈರುಳ್ಳಿ ಅಷ್ಟನ್ನು ಹಾಕ್ಕೊಳ್ಳಿ. ನಾನು ಒಂದು ದೊಡ್ಡ ಸೈಜ್ ಈರುಳ್ಳಿನ ಕಟ್ ಮಾಡಿ ಹಾಕಿದ್ದೀನಿ. ಇವಾಗ ನೋಡಿ, ನೀರನ್ನು ಹಾಕ್ತಾಯಿದ್ದೀನಿ. ಇದು ದೋಸೆ ಹದದಲ್ಲಿ ಮಾಡ್ಕೊತಾ ಇದ್ದೀನಿ. ಆದಷ್ಟು ತೆಳುವಾಗಿ ಮಾಡ್ಕೋಬೇಕು ಇದನ್ನು. ಹಿಟ್ಟನ್ನು ತುಂಬ ಗಟ್ಟಿಯಾಗಿ ಆದರೆ ಚೆನ್ನಾಗಾಗಲ್ಲ, ಅದು ಉತ್ತಪ್ಪ ಥರ ಆಗಿಬಿಡುತ್ತೆ, ಟೇಸ್ಟು ಚೆನ್ನಾಗಲ್ಲ. ಅದಕ್ಕೋಸ್ಕರ ತೆಳ್ಳಗೆ ಇದನ್ನು ಹಿಟ್ಟನ್ನು ಮಿಕ್ಸ್ ಮಾಡ್ಕೋಬೇಕು. ತುಂಬ ಟೇಸ್ಟಿಯಾಗಿರುತ್ತೆ, ಗರಿ ಗರಿಯಾಗಿ ಇಷ್ಟಪಟ್ಟು ತಿಂತಾರೆ. ಯಾರಿಗೆ ರಾಗಿ ಹಿಟ್ಟು ಕಂಡ್ರೆ ಇಷ್ಟ ಆಗಲ್ಲ, ಅವರು ಇಷ್ಟಪಟ್ಟು ತಿಂತಾರೆ. ಇದು ನೋಡಿ, ಇಷ್ಟು ಹದದಲ್ಲಿರಬೇಕು, ತುಂಬ ಗಟ್ಟಿಯಾಗಿ ಮಾಡ್ಕೋಬಾರ್ದು. ಈ ಥರ ಇದ್ದರೆ ಆಯಿತು. ಇದನ್ನು ಒಂದು 1/2 ಅವರ್ ನಿಮಗೆ ಟೈಮ್ ಇದ್ದರೆ 1 ಅವರ್ ನೆನೆಸಿ ಇಡ್ಬೋದು. ನಾನು ಒಂದು 1/2 ಅವರ್ ಇಡ್ತಾಯಿದ್ದೀನಿ. ಇವಾಗ ನೋಡಿ, ಒಂದು 1/2 ಅವರ್ ಆಗಿದೆ, ಕರೆಕ್ಟಾಗಿ ನೆಂದಿದೆ ಹಿಟ್ಟು. ಇವಾಗ ಮಿಕ್ಸ್ ಮಾಡಿದ ತಕ್ಷಣ ದೋಸೆನ ಮಾಡಬಾರ್ದು, ಅದು ಚೆನ್ನಾಗಾಗಲ್ಲ, ಮೇಲೆಲ್ಲ ವೈಟ್ ಆಗಿರುತ್ತೆ. ಹಾಗಾಗಿ ಈ ಥರ ಕರೆಕ್ಟಾಗಿ ನೆನೆಸಿ 1 ಅವರ್ ಅಥವಾ 1/2 ಅವರ್ ನೆನೆಸಿ ತಗೊಂಡ್ರೆ ದೋಸೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ಕರೆಕ್ಟಾಗಿ ನೆಂದಿರಬೇಕು ಹಿಟ್ಟು, ತುಂಬ ಗರಿ ಗರಿಯಾಗಿ ಟೇಸ್ಟಿಯಾಗಿ ಆಗುತ್ತೆ. ಯಾರಿಗೆ ರಾಗಿ ಹಿಟ್ಟು ಕಂಡ್ರೆ ಇಷ್ಟ ಆಗಲ್ಲ, ಅವರು ಸಹ ಇಷ್ಟಪಟ್ಟು ತಿಂತಾರೆ. ಇವಾಗ ನೋಡಿ, ನಾನು ತವಾಗೆ ಎಣ್ಣೆನ ಹಾಕ್ತಾಯಿದ್ದೀನಿ. ಎಣ್ಣೆ ಬೇಕಾದರೆ ಎಣ್ಣೆ, ತುಪ್ಪ ಅದನ್ನು ಯೂಸ್ ಮಾಡ್ಕೋಬೋದು. ಇವಾಗ ಹಾಕಿ ತೆಳ್ಳಗೆ ಹಾಕಬೇಕು. ಆದಷ್ಟು ನಾನ್ ಸ್ಟಿಕ್ ತವ ಇದ್ದರೆ ಇನ್ನೂ ತುಂಬಾ ಒಳ್ಳೆಯದು. ಅದರಲ್ಲೂ ನಾವು ಜಾಸ್ತಿ ಯೂಸ್ ಮಾಡಿರಬೇಕು ಇದನ್ನು ತವಾನ. ಅಂಥ ತವಾನ ಯೂಸ್ ಮಾಡಿ, ಡೈರೆಕ್ಟಾಗಿ ಹೊಸ ತವಾನ ಯೂಸ್ ಮಾಡಬೇಡಿ. ಇವಾಗ ನೋಡಿ, ಕರೆಕ್ಟಾಗಿ ಹಾಕ್ತದೆ. ಇದನ್ನು ನಾವು ಮಸಾಲ ದೋಸೆ ಹಾಕ್ತೀವಿ, ಆ ಥರ ಹಾಕಬಾರ್ದು, ಈ ಥರನ ಹಾಕಬೇಕು ಇದನ್ನು, ಹಾಗೆ ಮಾತ್ರ ಕರೆಕ್ಟಾಗಿ ಬರುತ್ತೆ. ಇವಾಗ ಹಾಕಿ ಮೇಲೆ ಸ್ವಲ್ಪ ಕೊತ್ತಂಬರಿನ ಹಾಕ್ತಾಯಿದ್ದೀನಿ. ಇದನ್ನು ಹಿಟ್ಟಲ್ಲೇ ಹಾಕ್ಬೋದು, ಅದು ಕಾಣಿಸೋದೇ ಇಲ್ಲ ಕೊತ್ತಂಬರಿ, ಅದಕ್ಕೋಸ್ಕರ ನಾನು ಮೇಲೆ ಹಾಕ್ತಾಯಿದ್ದೀನಿ. ಹಾಕಿ ಇವಾಗ ಮುಚ್ಚಳ ಮುಚ್ಚಿ 2 ಸೈಡು ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕು. ಇವಾಗ ನೋಡಿ, ಒಂದು ಸೈಡು ಬೆಂದಿದೆ, ಬಳಸಿ ಹಾಕ್ತಾಯಿದ್ದೀನಿ. ಇದರಲ್ಲಿ ಶುಂಠಿ, ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿಕಾಯಿ, ಕೊತ್ತಂಬರಿ ಮಿಶ್ರಿತ ಪೇಸ್ಟ್, ಅದರ ಫ್ಲೇವರ್ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ. ದೋಸೆಯಲ್ಲಿ ತುಂಬ ಇಷ್ಟಪಟ್ಟು ತಿಂತಾರೆ, ಗರಿ ಗರಿಯಾಗಿ ಟೇಸ್ಟಿಯಾಗಿರುತ್ತೆ. ಇದನ್ನು ಹಾಗೇನೂ ತಿನ್ಬೋದು, ಯಾಕಂದರೆ ನಾವು ಖಾರ ಹಾಕಿರ್ತೀವಿ, ಹಾಗೇನೂ ತಿನ್ಬೋದು, ಇಲ್ಲಾಂದರೆ ಚಟ್ನಿ ಜೊತೆನೂ ಹಚ್ಕೊಂಡು ತಿನ್ಬೋದು. ಮಕ್ಕಳಿಗೆ ಈ ಥರ ಮಾಡಿಕೊಡಿ, ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು, ಟೇಸ್ಟಿಯಾಗಿರುತ್ತೆ. ನೋಡಿ, ಆರೋಗ್ಯಕರವಾದಂತಹ ರಾಗಿ ಹಿಟ್ಟಿನ ದೋಸೆ ರೆಡಿಯಾಗಿದೆ. ನೀವು ಇದೇ ಥರ ಒಮ್ಮೆ ಮಾಡಿ ನೋಡಿ, ಇನ್ಸ್ಟೆಂಟಾಗಿ ತುಂಬ ಬೇಗ ಮಾಡ್ಕೋಬೋದು, ಈಸಿಯಾಗಿ ಇರುತ್ತೆ. ಅದರಲ್ಲೂ ಡಯಾಬಿಟಿಸ್ ಇರುವವರಿಗಂತೂ ತುಂಬಾ ಒಳ್ಳೆಯದು, ಅವರಿಗೆ ಮೇಲೆ ಮೇಲೆ ಹಸಿವು ಆಗ್ತಾ ಇರುತ್ತೆ, ಆವಾಗ ಈ ಥರ ಮಾಡಿಕೊಡಿ, ಇಷ್ಟಪಟ್ಟು ತಿಂತಾರೆ, ಮತ್ತು ಆರೋಗ್ಯಕ್ಕೂ ಒಳ್ಳೆಯದು. ಅವರಿಗೆ ಎಣ್ಣೆ ಬದಲಿಗೆ ತುಪ್ಪವನ್ನು ಹಾಕಿ ಮಾಡಿಕೊಡಿ, ತುಂಬ ಟೇಸ್ಟಿಯಾಗಿರುತ್ತೆ. ತುಪ್ಪ ಹಾಕಿ ಮಾಡೋದ್ರಿಂದ ಅದರ ಫ್ಲೇವರು ತುಂಬ ಚೆನ್ನಾಗಿ ಬರುತ್ತೆ. ಮತ್ತೆ ಭೇಟಿಯಾಗೋಣ ಮುಂದಿನ ರೆಸಿಪಿಯೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.